ಸಲ್ಲಿಸಿದೆ. ಪ್ರಶ್ನಾತೀತ ಅಂತಹ ಪ್ರಶ್ನಾತೀತವಾಗಿರ್ತಕ್ಕಂಥ ಅಧ್ಯಕ್ಷನಾಗಿರ್ತಕ್ಕಂತಹ ನಿಕ್ಸನ್ ಅವನಿಗೊಂದು ಒಂದು ಪ್ರಕರಣದಲ್ಲಿ ವಾಟರ್ ಗೇಟ್ ಅಂತ ಒಂದು ಹಗರಣ, ಒಂದು ಸಿಮೆಂಟ್ ಹಗರಣ. ಆ ಸಿಮೆಂಟ್ ಹಗರಣದಲ್ಲಿ ನಿಕ್ಸನ್ ಅಮೆರಿಕ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಉಂಟಾಗ್ತದೆ. ಅಂತ ಪ್ರಸಂಗ ಉಂಟಾಗಿರ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ, ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಯನ್ನ ಇಡೀ ಅಮೆರಿಕನ್ನರ ಮುಂದೆ ಇಟ್ಟಾಗ ಅವನು ಅನಿವಾರ್ಯವಾಗಿ ಆತ ಏನ್ ಮಾಡಬೇಕು ಅಂತಂದ್ರೆ ಸ್ಥಾನವನ್ನು ತ್ಯಜಿಸಬೇಕಾಗಿರ್ತಕ್ಕಂಥದ್ದು ಅಂತ. ಹಾಗಾದ್ರೆ ಇಲ್ಲಿ ಯಾರು ಅಮೆರಿಕದ ಅಧ್ಯಕ್ಷ ನಿಕ್ಸನ್ ದೊಡ್ಡವರು, ವರದಿ ಮಾಡ್ತಕ್ಕಂತಹ ಪತ್ರಿಕಾರ್ಥ ದೊಡ್ಡವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಕೂಡ ಬಹಳ ಜನರಲ್ಲಿ, ಕ್ಷಮಿಸಬೇಕು, ಬಹಳ ಜನರಲ್ಲಿ ವಿವಿಧ ಅಭಿಪ್ರಾಯಗಳು ಕೂಡ ಹೊರಡ್ತಾರೆ ನೋಡಿ. ಅದ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ನಾನು ವೈಯಕ್ತಿಕ ಯಾಕೆ ಅಂದ್ರೆ, ನಾನು ಹೇಳಿನ ಆಗಲೇ, ಮಾನವ ಸಹಜ ದೌರ್ಬಲ್ಯಗಳು ಎಲ್ಲರಲ್ಲೂ ಕೂಡ ಉಂಟು. ಲೋಕೋ ಭಿನ್ನೋ ರುಚಿ. ಅವ್ರು ನೋಡ್ತಕ್ಕಂಥ ರೀತಿ ಅದು. ನಾವು ಯಾರೋ ಪತ್ರಕರ್ತರನ್ನು ನಾವು ನೋಡ್ತಕ್ಕಂಥ ರೀತಿ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಹುದು. ನೀವು ಮುನ್ನುಗ್ಬೇಕು. ಹಂಗೇನೆ ನಾವು ಯಾರು ನಂಬಕ್ಕೆ ಮಾತಾಡ್ತಾರ ನಾವು ಅವ್ರಕ್ಕಿಂತ 4 ಹೆಜ್ಜೆ ಮುಂದಿದೀವಿ ಅಂತ ಅರ್ಥ. ಸಾಮಾನ್ಯವಾಗಿ ಮುಂದೆ ನೋಡಿ ಮಾತಾಡ್ತೀವಿ, ನಾವು ಹಿಂದೆ ನೋಡ್ಬೇಕು ಮಾತಾಡೋದಿಲ್ಲ. ಹಂಗಾಗಿ ನಾವೇ ಮುಂದಿದೀವಿ ಅಂತ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಸಾಧ್ಯವಾದಷ್ಟು ಕೂಡ ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಾನವಾಗ್ಲಿ, ಬೆಲೆ ಆಗ್ಲಿ ಇದ್ದೇ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನಮ್ಮ ಶರೀರದಲ್ಲಿ ಕಂಡು ಹಾಕೋಬೇಕು. ನೀವು ಅಮೆರಿಕ ದೇಶದ್ದು ಬಿಟ್ಟರು ಸಹಿತ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೂ ಕೂಡ ಒಬ್ಬ ಲಂಕೇಶ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಒಬ್ಬ ಪತ್ರಿಕಾ ರಾಮಕೃಷ್ಣ ಹೆಗಡೆ ಅವರು ಫೋನ್ ಬಂದಿದೆ, ಮುಖ್ಯಮಂತ್ರಿ ಅವರು ಫೋನ್ ಬಂದಿದೆ ಅಂತ ಫೋನ್ ಕೊಡೋಕ್ಕಾದ್ರೆ ಕುಕ್ಕರ್ಲಾ ಫೋನ್ ಅಂದವ, ಫೋನ್ ಇಡ ಅಂದವ. ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತಂದಾಗ ಯಾಕೆ ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ಸಂಗಣ ಹೊಸ ಎಲ್ಲ ಇವರಿಗೆ ನಾನು ಅಭಿನಂದಿಸ್ತೀನಿ. ನಗರಾಭಿವೃದ್ಧಿ ಸಮಿತಿಯ ಪರವಾಗಿ ನೀವು ನಾಡು ತಿದ್ದೋದೇನೆ ಹಿಂಗೆ. ಯಾಕಂದ್ರೆ ಎಷ್ಟು ಮಂದಿ ನಾವು ನಮ್ಮ ಮಕ್ಕಳನ್ನ ಮನ್ಯಾಗ 2 ಇಲ್ಲ 3ನೇ ಇಟ್ಬಿಡಂಗಿಲ್ಲ. ಯಾಕಪ್ಪ ಅಂತ ಸ್ಥಿತಿಯೊಳಗೆ ಈ ಸಮಾಜ ತಿದ್ದಬೇಕು, ಈ ನಾಡು ತಿದ್ದಬೇಕು, ಇದನ್ನೊಂದು ತಿದ್ದುವಂತ ನಿಟ್ಟಿನೊಳಗೆ ಈ ಕೆಲಸ ಆಗ್ತದೆ ಅಂತಕ್ಕಂಥ ಭಾವನೂ ಕೂಡ ನಮ್ದು. ಆ ಕಾರಣದಿಂದ ಅವರಿಗೂ ಕೂಡ ಶಾಂತಣ್ಣ ಸರಗಾಚಾರ್ಯರು, ಗುರಣ್ಣ ಅಣ್ಣವ್ರು, ಜಾಕೀರ್ ಹುಸೇನ್ ತಾಳಿಕೋಟೆ ಅಣ್ಣವರು, ಶಿಂಪಿ ಸರ್, ಅವರೆಲ್ಲ ವಸ್ತುನಿಷ್ಠ ಎಲ್ಲರೂ ಬಹಳ ಇದರಲ್ಲಿ ನಮ್ಗೆಲ್ಲ ಇವರೆಲ್ಲ ಅತ್ಯಂತ ನಮ್ಗೆ ಹತ್ತಿರದವ್ರ. ನನಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಕೂಡ ಒಬ್ಬ ಪತ್ರಕರ್ತ ಇದ್ದಂಗೆ ಇದೀನಿ. ಯಾಕಂದ್ರೆ ನಾವೆಲ್ಲರೂ ಆತ್ಮೀಯರೇ ಇರೋದ್ರಿಂದ ನಿಮಗೆಲ್ಲ ಶುಭವಾಗಲಿ. ಹಿರಿಯರೇ, ನಿಮಗೂ ಶುಭವಾಗಲಿ. ನಿಮ್ಮ ಕಾಲಾವಧಿಯಲ್ಲಿ ಆ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದಲಿ, ಪತ್ರಿಕಾ ರಂಗಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಾನಮಾನ ಕೂಡ ಲಭಿಸಲಿ ಅಂತ ಆ ವಿಜಯ ಮಹಾಂತರಲ್ಲಿ, ವಿಜಯ ಶ್ರೀ ಗುರು ಬಸವಣ್ಣನವರಲ್ಲಿ, ಮುರ್ತುಜಾ ಖಾದರಿ ಅವರಲ್ಲಿ ನಾನು ಮನಪೂರ್ವಕವಾಗಿ ಕೇಳಿಕೊಳ್ತಾ ಮತ್ತೊಮ್ಮೆ ಅಭಿನಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ